ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀನಾದೇನ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಒಂದು ಪುಟ್ಟ ಪ್ರೊಮೋ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಂಚಿಕೆಯ ಶುರುವಿನಲ್ಲಿ ದಾಮೋದರು ವಿಕ್ರಮ್ ನೋಡೋದಕ್ಕೆ ಅಂತ ರೂಮ್ ಹತ್ರ ಬಂದು ನಿಂತು ವಿಕ್ರಮ್ ವಿಕ್ರಮ್ ಅಂತ ಕೂಗ್ತಾ ಇರ್ತಾರೆ. ಆಗ ವಿಕ್ರಮ್ ಕೂಡ ಅಪ್ಪ ಅಂತೇಳಿ ಹೊರಗಡೆ ಬರ್ತಾನೆ. ಆವಾಗ ಅಪ್ಪ ಅಂತ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ವಾ? ನೋಡು, ನಿನ್ನ ಮುಖನ ಒಂದೇ ಒಂದು ಸರಿ ಕನ್ನಡಲ್ಲಿ ನೋಡ್ಕೊ ಹೋಗು ಹೇಗಾಗಿದೆ ಅಂತ ಹೇಳಿಬಿಟ್ಟು, ಈ ಒಂದು ಚಿಕ್ಕ ಜ್ವರಕ್ಕೆ ಇಷ್ಟೊಂದು ಅದ್ರಿ ಹೋಗಿದೆಯಾ? ಏನಾಗಿದೆ ನಿನಗೆ ವಿಕ್ರಮ್? ನೀನು ಹೇಗಿದ್ದೆ, ಇವಾಗ ಹೇಗಾಗಿದೆಯಾ ನೀನು? ನೋಡು, ರಾಜ ಹೊತ್ಕೊಂಡು ಮಲ್ಕೊಂಡ್ರೆ ಆ ಜಾಗಕ್ಕೆ ಬೇರೆಯವರು ಬಂದು ಕೂತ್ಕೊಂಡು ದಾಳಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ನಿನಗೆ ಯಾಕಿದು ಯಾವುದೂ ಕೂಡ ಅರ್ಥ ಆಗ್ತಾ ಇಲ್ಲ? ಒಂದು ಸಣ್ಣ ಪುಟ್ಟ ಜ್ವರ ಅಂತ ಬಂತು ಅಂತ ಹೇಳಿ ಎದ್ರಿ ಮನೆಯಲ್ಲಿ ಮಲ್ಕೊಂಡು ಮೂಲೆಯಲ್ಲಿ ಕೂತಿದ್ಯಾ? ಒಂದೇ ಒಂದು ರಾತ್ರಿಗೆ ನೋಡು ಹೇಗಾಗಿದೆಯಾ, ನಿನ್ನ ಮುಖ ನೋಡು ಹೇಗಾಗಿದೆ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇವರ ಮಾತನ್ನ ಎಲ್ಲನೂ ಕೇಳಿಸ್ಕೊಂಡು ವಿಕ್ರಮ್, ಹೀಗಿದ್ರೆ ಆಗೋದಿಲ್ಲ, ನೀನು ಬಾ, ಶೆಟ್ರು ಕರಿತಾ ಇದ್ದಾರೆ, ಕೆಲಸ ಇದೆ, ನಮ್ಮ ಎದುರಾಳಿಗಳನ್ನು ಹೊಡೆದು ಮಠ ಹಾಕಬೇಕು, ಅವರು ನಮ್ಮ ಮೇಲೆ ತುಂಬಾ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಆದರೆ ವಿಕ್ರಮ್ ಏನನ್ನೂ ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಅವಾಗ, ಇಲ್ಲ ಪಪ್ಪ, ಇವನ ಕೈಲಿ ಏನೂ ಆಗೋದಿಲ್ಲ, ಇವನು ಎಲ್ಲವನ್ನೂ ಕೂಡ ಬಿಟ್ಟುಬಿಟ್ಟಿದ್ದಾನೆ, ಇವನ ಕೈಲಿ ಏನೂ ಆಗಲ್ಲ ಪಪ್ಪ, ಇವನು ಏನಿದ್ರು ಹೆಂಡತಿ ಜೊತೆ ನಗೋದು, ಕುಣಿಯೋದು, ಹಾರಾಡೋದು ಇಷ್ಟೇ ಆಗೋದು, ಹೆಂಡತಿನ ಬಿಟ್ಟು ಬರೋದಕ್ಕೆ ಇವನಿಗೆ ಮನಸ್ಸಿಲ್ಲ ಪಪ್ಪ ಅಂತ ಹೇಳಿಬಿಟ್ಟು ವೀರ ಕೂಡ ಹೇಳ್ತಾ ಇರ್ತಾನೆ. ಈ ಮಾತನ್ನು ಕೇಳಿಸ್ಕೊಂಡು ವಿಕ್ರಮ್ಗೆ ತುಂಬ ಕೋಪ ಬರ್ತಾ ಇರುತ್ತೆ. ಕೋಪದಲ್ಲಿ ಹಾಗೆ ಕೈಯನ್ನು ಮುಷ್ಟಿ ಬಿಗಿಯಾಗಿ ಇಟ್ಕೊಳ್ತಾ ಇರ್ತಾನೆ. ಆಗ ಯಾಕೋ ನೀನು ಕೋಪನ ಬಚ್ಚಿಟ್ಕೊಳ್ತಾ ಇದೆಯಾ? ಕೋಪ ದೌಡೆಗೆ ಮೂಲ ಅನ್ನೋ ರೀತಿ ಇರಬಾರ್ದು ಕಣೋ. ನಮ್ಮ ಕೋಪ ನಮ್ಮ ಎದುರಾಳಿಗಳ ಮೇಲೆ ತೋರಿಸ್ಬೇಕು, ಹೊಡೆದು ಮುಕ್ಕಬೇಕು ಕಣೋ ಅಂತ ಹೇಳ್ಬಿಟ್ಟು ದಾಮೋದರ ಹೇಳ್ತಾ ಇರಬೇಕಾದ್ರೆ, ಸಿಂಹ ಮಲಗಿರ್ಬೇಕಾದ್ರೆ ಹೋಗ್ಬಿಟ್ಟು ಸತ್ತಿಗೆ ಹೆಣ್ಕೊಂಡು ಮುಟ್ಟೋದಲ್ಲ, ಎದುರಾಳಿಗಳನ್ನ ಬಗ್ದು ತಿನ್ಕೊಬಿಡುತ್ತೆ. ಹಾಗೆ ನಾನು ಇವಾಗ ಸೈಲೆಂಟ್ ಆಗಿದ್ದೀನಿ ಅಂತ ಮಾತ್ರಕ್ಕೆ ನನ್ನನ್ನು ಯಾರೋ ಬಂದು ಏನು ಮಾಡಿಬಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇದೆಲ್ಲ ಕೇಳಿಸ್ಕೊಂಡು ವೀರ, ಇದೆಲ್ಲ ಹೇಳ್ತಿರೋದು ನೀನು ಸುಮ್ಮನೆ, ನಿನ್ನ ಕೈಲಿ ಏನೂ ಆಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ದಾಮೋದರ್ ಮತ್ತು ವೀರ ಇಬ್ಬರು ಕೂಡ ಹೇಳ್ತಾ ಇರ್ತಾರೆ. ಆಗ ವೀರ, ಏನೇನೋ ಮಾತಾಡಬೇಡ, ನೀನು ನನ್ನ ಮಾತಾಡಿ ಟ್ರಿಗರ್ ಮಾಡಬೇಡ ಹೇಳಿ ವಿಕ್ರಮ್ ಹೇಳ್ತಾನೆ. ಟ್ರಿಗರ್ ಮಾಡಿದರೆ ಏನೋ ಮಾಡ್ತೀಯಾ ನೀನು, ಎದುರಾಳಿಗಳನ್ನೇನು ಹೊಡೆದಾಕ್ತೀಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಇನ್ನು ಅದಕ್ಕೆ ಟೈಮ್ ಇದೆ, ಆ ಕೆಲಸ ನಾನು ಮಾಡೋದು ನಿನಗೆ ಗೊತ್ತಿದೆ, ಅದನ್ನು ನಾನೇ ಮಾಡೋದು ಅನ್ನೋದು ನಿನಗೂ ಕೂಡ ಗೊತ್ತಿದೆ ಅಂತ ವಿಕ್ರಮ್ ಹೇಳ್ತಾನೆ. ಈ ಮಾತನ್ನು ಕೇಳಿಸ್ಕೊಂಡು ವೀರ ಮತ್ತು ಈ ಕಡೆ ದಾಮೋದರ್ ಕೂಡ ಇಬ್ಬರು ಖುಷಿಯಾಗಿಬಿಟ್ಟು, ಇದು ನನ್ನ ಮಗನಲ್ಲಿ ಇರಬೇಕಾಗಿರುವಂಥ ಸ್ಪಿರಿಟು, ಈ ಸ್ಪಿರಿಟು ಯಾವತ್ತೂ ಕೂಡ ಮಿಸ್ ಆಗಬಾರ್ದು ಮಗನೇ, ನೀನು ನನ್ನ ಮಗ, ನೀನು ರಾಜನ ಥರ ಇರಬೇಕು, ಎಲ್ರಿಗೂ ನೀನೇ ಕಿಂಗ್ ಆಗಿರಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ದಾಮೋದರ್ ಹೋಗ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡು ಇನ್ನು ವೇದ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ಕೈಲಿ ಏನೂ ಮಾಡೋದಕ್ಕಾಗ್ತಾ ಇಲ್ಲ, ಹಾಗೆ ಮಚ್ಚಿಡಿಯೋದಕ್ಕೂ ಆಗ್ತಾ ಇಲ್ಲ, ಏನೇ ಮಾಡೋದಕ್ಕೆ ಹೋದರೂ ಬೇತಾಳ ಕಣ್ಮುಂದೆ ಬರ್ತಾನೆ ಇರ್ತಾಳೆ, ನನಗೆ ಏನು ಮಾಡೋದಕ್ಕೂ ಆಗ್ತಾ ಇಲ್ವಲ್ಲ, ಬೇತಾಳ ನನ್ನನ್ನು ಎಷ್ಟು ಕಾಡ್ತಾ ಇದೆಯೇ, ನೀನು ಯಾಕಿಷ್ಟು ನನ್ನನ್ನು ಕಾಡ್ತಾ ಇದೆಯಾ ಅಂತ ಹೇಳಿಬಿಟ್ಟು ವಿಕ್ರಮ್ ವೇದ ನೆನಪು ಮಾಡ್ಕೊಂಡು ಮಾತಾಡ್ತಾ ವೇದ ನೆನಪಲ್ಲೇ ನಿಂತ್ಕೊಂಡಿರ್ತಾರೆ. ಇನ್ನು ವೇದ ಅವನಿಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ತುಂಬಾ ಕಾಳಜಿ ಮಾಡ್ತಾ ಇರ್ತಾಳೆ. ಹಾಗೆ ತಣ್ಣೀರು ಒದ್ದೆ ಬಟ್ಟೆ ಅಂತಕೊಂಡು ಬಂದು, ನೋಡು, ಇವಾಗ ನಾನು ಇವೆರಡನ್ನೂ ಸಹ ನಿನಗೆ ಹಾಕ್ತೀನಿ, ನೀನು ಹಾಕಿಸ್ಕೋಬೇಕು, ಹಾಗೆ ಸ್ಟೀಮ್ ಕೂಡ ತಂದು ಸ್ಟೀಮ್ನು ಹಾಕಿಸ್ಕೋಬೇಕು, ಸ್ಟೀಮ್ ತಗೋಬೇಕು ಅಂತ ಹೇಳ್ತಾ ಇರ್ತಾಳೆ. ಆಗ ವಿಕ್ರಮ್, ಇಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಚೆಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ವಿಕ್ರಮ್ ಹೇಳ್ತಾ ಇರಬೇಕಾದ್ರೆ, ಏನೋ ಆಚೆಗಡೆ ಹೋಗ್ತಾ ಇದೆಯಾ, ನಿನಗೇನಾದರೂ ತಲೆ ಕೆಟ್ಟಿದೆಯಾ, ಇಷ್ಟೊಂದು ಜ್ವರ ಬಂದಿದೆ, ಇಷ್ಟೊಂದು ಜ್ವರದಲ್ಲಿ ನರಳಾಡ್ತಾ ಇದ್ದೆ, ನಾನು ಇಷ್ಟೊಂದೆಲ್ಲ ಒದ್ದಾಡ್ತಾ ಇದ್ದೀನಿ, ಇದನ್ನು ತಲೆಗೆ ಹಾಕ್ಕೊಂಡು ಮಲ್ಕೋ, ಇಲ್ಲ ಅಂದರೆ ಸರಿ ಬರಲ್ಲ, ಆಚೆ ಹೋಗ್ತಾನಂತೆ ಆಚೆ ಅಂತ ಹೇಳಿ ವೇದ ಬೈತಾ ಇರ್ತಾಳೆ. ಇವಾಗ ವಿಕ್ರಮ್, ನೀನು ಯಾಕೆ ಎಷ್ಟೊಂದು ಕೇರ್ ಮಾಡ್ತಾ ಇದೀಯಾ ನನ್ನನ್ನು ಅಂತ ಹೇಳಿ ವಿಕ್ರಮ್ ಕೇಳಿದಾಗ, ನನಗೆ ತಲೆ ಕೆಟ್ಟಿದೆ ಅದಕ್ಕೆ ಅಂತ ಹೇಳ್ತಾ ಇರ್ತಾರೆ. ತಲೆ ಕೆಟ್ಟಿದೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗೋದಕ್ಕೆ ಅಂತ ನೋಡ್ತಾ ಇರ್ತಾಳೆ. ಅವಾಗ ವಿಕ್ರಮ್, ಬೇತಾಳ ನಿಂತ್ಕೊ, ನಿನಗೆ ತಲೆ ಕೆಟ್ಟಿಲ್ಲ, ನೀನು ಯಾಕೆ ಹಿಂಗೆ ಮಾಡ್ತಾ ಇದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಬೇತಾಳ ಐ ಲವ್ ಯು ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ. ಅದೇ ತಕ್ಷಣ ವೇದ ಕೂಡ ನಿಂತ್ಕೊಂಡು ವಿಕ್ರಮ್ನ ನೋಡ್ತಾ ಹಾಗೆ ಕಳೆದೋಗ್ತಾ ಇರ್ತಾಳೆ. ವಿಕ್ರಮ್ ಕೂಡ ಇನ್ನೊಂದು ಸೈಡಿಂದ ವೇದನ ನೋಡ್ತಾ ಇರ್ತಾರೆ. ಒಬ್ರು ಒಂದೇ ರೀತಿ ನೋಡ್ತಾ ನಿಂತ್ಕೊಂಡು ಹಾಗೆ ಕಳೆದೋಗ್ತಾ ಇರ್ತಾರೆ. ಈ ಒಂದು ರಿಯಾಕ್ಷನ್ ವೇದ ಹೇಗಿರುತ್ತೆ ಅಂತಂದರೆ, ವೇದ ಐ ಲವ್ ಯು ಅಂತ ಹೇಳಿದ ತಕ್ಷಣವೇ ಮುಖದಲ್ಲಿ ಒಂದು ಕಡೆ ಪ್ರೀತಿ ಕಾಣಿಸ್ತಾ ಇರುತ್ತೆ, ಇನ್ನೊಂದು ಕಡೆ ಕೋಪನೂ ಕೂಡ ಇರೋ ಥರ ರಿಯಾಕ್ಟ್ ಮಾಡ್ತಾ ಇರ್ತಾಳೆ. ಹಾಗೆ ವೇದ ಯಾವಾಗ ಅವಳ ಪ್ರೀತಿಯನ್ನು ಹೊರಗಾಗ್ತಾಳೆ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಒಂದು ಸಂಚಿಕೆ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.